4ನೆಯ ಶ್ಲೋಕಕ್ಕೆ ಬಂದ್ವಿ. ರಕ್ಷನ್ ವತ್ಸಾನ್ವಯಸ್ಯೈಹಿ ಬಕಮಭಿನದಥೋ ತಿಗ್ಮತುಂಡೇ ಗೃಹೀತ್ವ. ಬಕಾಸುರನ ಸಂಹಾರ ಅವನ ಮಾಡಿದ್ದೇನು, ಬಕಾಸುರ ಬಕಪಕ್ಷಿಯನ್ನು ನೋಡಿರ್ತೀರಿ, ಆ ಬಕಪಕ್ಷಿಯ ರೂಪದಲ್ಲಿ ಬಂದ. ಅದರ ಬಾಯಿ ಏನಿದೆ ಅದರ ಒಳಗಡೆ ತನ್ನ ಬಾಹುವನ್ನು ಹಾಕಿ, ಕೈಯನ್ನು ಹಾಕಿ ಆ ಬಾಹುವನ್ನು ಬೆಳೆಸದ ಕೃಷ್ಣ. ಬೆಳೆಸಿ ಒಟ್ಟಿಗೆ ಸೀಳಿ ಹಾಕಿಬಿಟ್ಟ ಆ ಬಕಾಸುರನನ್ನ. ಅದನ್ನ ಕೃಷ್ಣ ಪರಮಾತ್ಮ ಮಾಡಿದ ಅಂತ ಈ ರೀತಿ ಸೂಚನೆ ಮಾಡ್ತಾ, ನಂತರ ಖರ ಅಂದ್ರೆ ಗರ್ಧವ ಕತ್ತೆಯ ರೂಪದಲ್ಲಿ ಬಂದ ಒಬ್ಬ ಅಸುರ, ಅವನನ್ನು ಕೂಡ ಸಂಹಾರ ಮಾಡಿದ. ಮತ್ತೆ ಕಾಲಿಯಾಹಿಂ ಸರ್ಪದ ರೂಪದಲ್ಲಿ ಬಂದ ಈ ಕಾಲಿಯ ಅಸುರ ಏನಿದ್ದಾನೆ ಆ ಕಾಲಿಯನನ್ನ ಮರ್ದನ ಮಾಡಿದ. ಮೇಲಕ್ಕೆ ನಿಂತು ನೃತ್ಯವನ್ನ ಮಾಡಿ ಮರ್ದನ ಮಾಡಿದ. ಹೀಗೆ ನಂತರ ದದಾವ್ ವನ್ಹಿಂ ಅಂತ ದಾವವನ್ಹಿಂ ಪಪೌ ಅಂದ್ರೆ ಕಾಡ್ಗಿಚ್ಚಿನ ಇದನ್ನ ವನ್ಹಿಯನ್ನ ಪಾನ ಮಾಡದ ಅಂತ. ಕಾಡ್ಗಿಚ್ಚು ಅಂದ್ರೆ ದೊಡ್ಡ ವನ್ಹಿ, ಅದನ್ನ ಪಾನ ಮಾಡಿದ. ಈ ರೀತಿ ಮಾಡ್ತಾ ಆ ಗೋಷ್ಠದಲ್ಲಿ ಇದ್ದು ಎಲ್ಲ. ಮತ್ತೆ ಒಂದು ಸಂದರ್ಭ ಬಂತು, ಎಲ್ಲ ದುಷ್ಟವೃಕ್ಷಗಳು, ಕೆಲವು ಮರಗಳು ಇತ್ತಂತೆ ಆ ಕಾಲದಲ್ಲಿ. ಹೇಗಿತ್ತು ಅಂದ್ರೆ ವಿಷ ಮರಗಳು, ಅದರ ಹತ್ರ ಹೋದ್ರೆ ಅದರ ಗಾಳಿಗೆ ಎಲ್ಲ ಹೋಗ್ತಾ ಇದ್ರು. ಅಂತಹ ಮರಗಳಿತ್ತು. ಆ ಮರಗಳನ್ನು ಕೂಡ ಕೃಷ್ಣ ಪರಮಾತ್ಮ ಅದನ್ನು ನಾಶ ಮಾಡ್ದ ಅಂತ. ಈ ರೀತಿ ಯಾವ್ಯಾವ ರೂಪದಲ್ಲಿ ಅಸುರರು ಬರ್ಲಿಕ್ಕೆ ಸಾಧ್ಯತೆ ಇದೆ ಎಲ್ಲಾ ರೂಪವನ್ನು ತೋರಿಸ್ಬಿಟ್ಟಿದ್ದಾರೆ. ಅದನ್ನ ಬಾಲ್ಯಕಾಲದಲ್ಲೇ ತೋರಿಸಿದ ಅಗ್ನಿ ಜೊತೆ, ಹಾಗೆ ಹಿಂದಕ್ಕೆ ಹೇಳಿದೆ ಆಗ್ಲೇ ಎಲ್ಲಾದ್ರ ಜೊತೆ ಆಟವಾಡಿದ ಕೃಷ್ಣ ಮುಂದೆ ತಕ್ಷಣ ಆ ಬಾಲ್ಯಲೀಲೆಗಳ ಅನುಗುಣವಾಗಿ ಮುಂದೆ ಮಾಡಿದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡಿದ್ದಾನೆ. ನೋಡಿ, ದೈತ್ಯರು ಕತ್ತೆ ರೂಪದಲ್ಲಿ ಬರಬಹುದು, ಸರ್ಪದ ರೂಪದಲ್ಲಿ ಬರಬಹುದು, ಯಾವ್ಯಾವ ರೂಪದಲ್ಲಿ ಎಲ್ಲಾ ರೂಪದಲ್ಲೂ ಬರಬಹುದು. ಆದ್ರೆ ಈ ಕಲಿಯುಗದಲ್ಲಿ ಮನುಷ್ಯರ ರೂಪದಲ್ಲೇ ಅಸುರರು ಬರ್ತಾ ಇದ್ದಾರೆ. ಅಂತಹ ದೊಡ್ಡ ದೊಡ್ಡ ಅನಿಷ್ಟಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಂತಹ ಪ್ರಾಣಿಗಳ ರೂಪದಲ್ಲಿ ಬಂದದನ್ನ ಹೇಗೋ ಕಾಪಾಡ್ಕೊಳ್ಬಹುದೋ ಏನೋ, ಮನುಷ್ಯ ರೂಪದಲ್ಲಿ ಬಂದ ದುಷ್ಟರನ್ನ ನಾವು ಕಾಪಾಡ್ಕೊಳ್ಳೋದು ಹೇಗೆ ಸಾಧ್ಯ? ಅದಕ್ಕೋಸ್ಕರನಾದರೂ ಕೂಡ ಭಗವಂತನನ್ನ ಆಶ್ರಯಿಸಲೇಬೇಕು. ಅವತ್ತಿನ ದಿವಸ ಗೋಪಾಲಿಕೆಯರು ಎಲ್ಲರೂ ಕೂಡ ಭಗವಂತನನ್ನ ಆಶ್ರಯಿಸಿ ನೆಮ್ಮದಿಯಿಂದ ಇದ್ರು. ಹಾಗೆ ನಾವು ಕೂಡ ಈ ಭಗವಂತನನ್ನ ಆಶ್ರಯಿಸಿದ್ರೆ ನೆಮ್ಮದಿಯಿಂದ ಇರಬಹುದು ಅಂತ ಹೇಳ್ತಾ, ಮುಂದಕ್ಕೆ 5ನೆಯ ಶ್ಲೋಕ. ಇಲ್ಲಿ ಒಂದು ದೊಡ್ಡ ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ, ಒಂದು ದೊಡ್ಡ ಕಾಡಿಗೆ ಅವನು ಹೋಗ್ತಾನೆ. ದುರ್ಗಾರಣ್ಯ ಪ್ರವೇಶಾತ್ ಚ್ಯುತ ನಿಜ ಸರಣೀನ್ ಗೋಗಣಾನಾಹ್ವಯದ್ಯೋ ಅಂತ ಈ ರೀತಿ ಹೇಳ್ತಾನೆ. ಕಾಡಿಗೆ ಹೋಗ್ತಾ ಇರ್ತಾರೆ, ಈ ಗೋವುಗಳೆಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆಗ ದಾರಿ ತಪ್ಪಿಸಿ ಎಲ್ಲೋ ಹೋಗುವಂತೆ ಮಾಡಿಬಿಡ್ತಾರೆ. ಹೋಗಿ ಅದೇನಾಗುತ್ತೆ, ಕೊನೆಗೆ ಒಬ್ಬ ಅಸುರನ ಕೈಲಿ ಸಿಗಾಕೊಳ್ಳುವಂತಹ ಒಂದು ಪ್ರಸಂಗ. ಆ ಸಂದರ್ಭದಲ್ಲೂ ಕೂಡ ಭಗವಂತ ಹೋಗಿ ಅಲ್ಲಿಯೂ ಕೂಡ ಅನುಗ್ರಹವನ್ನ ಮಾಡ್ತಾನೆ. ದಾವಾಗ್ನಿಂ ತತ್ರ ಪೀತ್ವ. ಈ ದಾವಾಗ್ನಿ ಆಗಿನ ಕಾಲದಲ್ಲಿ ಕಾಡ್ಗಿಚ್ಚು ಕಾಡಿನಲ್ಲಿ ಹಪ್ತಾನೆ ಇತ್ತು. ಬಿದಿರುಗಳ ಅನೇಕ ಬಿದಿರುಗಳ ಸಂಘರ್ಷಣ ಆದಾಗ ಆ ಕಾಡ್ಗಿಚ್ಚಿನ ಉತ್ಪತ್ತಿ ಆಗುತ್ತೆ. ಅಂತಹ ಕಾಡ್ಗಿಚ್ಚು ದೊಡ್ಡ ವನ್ನಿಯನ್ನ ಕುಡಿದು ಅನೇಕ ಬಾರಿ ದಾವಾಗ್ನಿ ಪಾನವನ್ನ ಮಾಡಿ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಿದ್ದಿದೆ. ಅಷ್ಟು ಮಾಡ್ತಾ ಅಲ್ಲಿ ಎಲ್ಲ ಸುಸ್ತಾಯಿತು. ಗೋಪಿಯರಿಗೆಲ್ಲ ಸುಸ್ತಾದಾಗ ತನ್ನ ಸ್ನೇಹಿತರಿಗೆಲ್ಲ ಆ ತಕ್ಷಣ ಯಮುನಾ ನದಿಯ ದಡದಲ್ಲಿಯೇ ಆಗಲೇ ಭೋಜ್ಯಮನ್ನಂತ ಅವರಿಗೆ ಬೇಕಾದ 4 ರೀತಿಯಾದ ಷಡ್ವಿಧ ರಸ, ಎಲ್ಲಾ ರಸಗಳು ಸೇರಿರುವ ದೊಡ್ಡ ದೊಡ್ಡ ಭೋಜನವನ್ನ ತಾನು ಮಾಡಿಸ್ತಾನೆ ಅಂತ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಎಂತಹ ಭೋಜನ ಸಿಗಬೇಕು? ನಮಗೆ ಚತುರ್ವಿಧವಾದ ಭೋಜನ ಸಿಗಬೇಕು. ಯಾವುದಾ ಭೋಜನ? ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವೂ ಕೂಡ ಸಿಗಬೇಕು. ಇಂತಹ ಅನ್ನವನ್ನ ಭಗವಂತನ ಬಳಿ ನಾವು ಬೇಡಬೇಕು ಅಂತ ಇಲ್ಲಿ ನೆನಪಿಸ್ಕೊಳ್ತಾ, ಮುಂದೆ ಅವನು ವ್ರಜಗತ ವನಿತಾ ಚಿತ್ತಹಾರಿ ಅಂತ ಎಲ್ಲ ಆ ನಂದ ಗೋಕುಲದ ಸ್ಥಳದಲ್ಲಿ ಇದ್ದ ಎಲ್ಲಾ ನಾರಿಯರ ಮನಸ್ಸನ್ನ ಅಪಹಾರ ಮಾಡಿದ ತನ್ನ ಆ ಮಧುರವಾದ ಧ್ವನಿಯಿಂದ. ನಾವು ಕೂಡ ಆ ಮಧುರವಾದ ಧ್ವನಿಯಿಂದ ನಾವು ಕೂಡ ಮೋಹಿತರಾಗ್ತಾ ಇದ್ದೇವೆ. ಯಾವುದು? ಆಗಿನ ಕಾಲದಲ್ಲಿ ಎಲ್ಲ ನಾರಿಯರು ಕೂಡ ಆ ವ್ರಜ ನಂದ ಗೋಕುಲದಲ್ಲಿ ಇದ್ದ ನಾರಿಯರು ಎಲ್ಲರೂ ಕೂಡ ತಾವು ಈ ಭಗವಂತನ ವೇಣು ಧ್ವನಿ, ಆ ಕೊಳಲಿನ ಧ್ವನಿಯಿಂದ ಮೋಹಿತರಾಗಿ ಎಲ್ಲರೂ ಮನಸ್ಸಿನ ಆಕರ್ಷಣೆಯನ್ನು ಪಡ್ಕೊಳ್ತಾ ಇದ್ರು. ಇವತ್ತೂ ಕೂಡ ಆ ಭಗವಂತನ ವೇಣುನಾದದಂತೆ ಆ ವೇಣುಧ್ವನಿ ಹೊರಹೊಮ್ತಾ ಇದೆ. ನಾವೆಲ್ಲರೂ ಕೂಡ ಅದನ್ನು ಆಲಿಸಬೇಕು. ನಮ್ಮ ಮನಸ್ಸು ಆಕರ್ಷಣೆ ಆಗತ್ತೆ. ಆದರೆ ಮೊದಲು ಏನ್ ಮಾಡಬೇಕು? ಆ ವೇಣುಧ್ವನಿ ನಾವು ಕೇಳಬೇಕಂತೆ. ಯಾವುದು ನಮಗೆ? ಕೃಷ್ಣ ಈಗೆಲ್ಲಿ ಕೊಳಲು ಧ್ವನಿ ಮಾಡ್ತಾ ಇದ್ದಾನೆ? ಕೃಷ್ಣನೇ ಇಲ್ವಲ್ಲ. ಅಂದ್ರೆ ಕೃಷ್ಣನ ರೂಪದಲ್ಲೇ ಒಂದು ವಸ್ತು ಇದೆ ನಮ್ಮ ಈ ಜಗತ್ತಿನಲ್ಲಿ, ನಮಗದು ಗೊತ್ತಿದೆ. ಆ ಕೃಷ್ಣನ ರೂಪದಲ್ಲಿ ಇದ್ದ ವಸ್ತು ಅದು ವೇಣುಧ್ವನಿಯನ್ನ ಮಾಡಾಗಿದೆ. ಆ ವೇಣುಧ್ವನಿಯನ್ನು ಆಲಿಸಿದ್ರೆ ನಮ್ಮ ಮನಸ್ಸು ಆಕರ್ಷಣೆಯಾಗಿ ಕೃಷ್ಣನ ಹತ್ರ ಹೋಗಿ ಅವನ ದಿವ್ಯವಾದ ಅನುಗ್ರಹವನ್ನು ನಾವು ಪಡೆದುಕೊಳ್ಬಹುದು. ಯಾವುದಿದು ವೇಣುಧ್ವನಿ ಕೃಷ್ಣ ಮಾಡ್ತಾ ಇದ್ದಾನೆ ಅಂದ್ರೆ ನೋಡಿ, ಭಗವದ್ಗೀತೆಯನ್ನು ಹೋಲಿಸ್ತಾ ಪದ್ಮಪುರಾಣದಲ್ಲಿ ಒಂದು ಬರುವ ಮಾತು,
ಭಗವದ್ಗೀತೆ ಸಾಕ್ಷಾತ್ ಆ ಭಗವಂತನ ಒಂದು ದೇಹ ಅಂತೆ. ಭಗವಂತನೇ ದೇಹವೆತ್ತು, ಮೂರ್ತಿ ಎತ್ತು ಆ ಭಗವದ್ಗೀತೆಯ ರೂಪದಲ್ಲಿ ನಮಗೆ ಕಾಣ್ತಾ ಇದ್ದಾನೆ. ಆ ಭಗವಂತನಿಂದ ಆ ಭಗವದ್ಗೀತೆಯಲ್ಲಿ ಬಂದ ಸಂದೇಶಗಳು, ಪ್ರತಿಯೊಂದು ಮಾತುಗಳೇ ಅದೇ ಒಂದು ವೇಣುವಿನ ಧ್ವನಿ, ಕೊಳಲಿನ ಧ್ವನಿ ಅವತ್ತೇನು ಬಂತು ಅದೇ ರೀತಿಯಾದ ಧ್ವನಿ ಇದು. ಅವತ್ತಿನ ಧ್ವನಿ ಇಂಪಾಗಿತ್ತು, ಈ ಭಗವದ್ಗೀತೆಯ ಧ್ವನಿಯೂ ಕೂಡ ಬಹಳ ಇಂಪಾಗಿದೆ. ಅದು ಕೂಡ ಇದು ಶಬ್ದ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಅವತ್ತು ಭಗವಂತ ತನ್ನ ಕೊಳಲು ನುಡಿಸಿದಾಗ ಆ ಧ್ವನಿ ನಮಗೆ ಸ್ಪಷ್ಟ ಕೇಳಿಸ್ತಿಲ್ಲ. ಆ ಧ್ವನಿ ಆ ಗೋಪಿಕಾ ಸ್ತ್ರೀಯರಿಗೆ ಯಾಕೆ ಆ ಧ್ವನಿ ಅದು ಯಾವುದೇ ಶಬ್ದವನ್ನೇ ಹೇಳ್ಕೊಡೋಲ್ಲ. ಆದರೆ ಭಗವಂತ ಕೃಪಾಳು ಈ ಭಗವದ್ಗೀತೆಯ ರೂಪದಲ್ಲೇ ಬಂದು ತಾನು ಶಬ್ದಾತ್ಮಕವಾಗಿ ಈ ಸಮಸ್ಯೆಗೆ ಈ ಪರಿಹಾರ, ಈ ಸಮಸ್ಯೆಗೆ ಈ ಪರಿಹಾರ ಅಂತ ಅದ್ಭುತವಾದ ಸಂದೇಶಗಳನ್ನು ಧ್ವನಿಗಳ ರೂಪವನ್ನಾಗಿ ನೀಡಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಆ ಧ್ವನಿಗಳನ್ನು, ಭಗವದ್ಗೀತೆಯ ಧ್ವನಿಗಳನ್ನು ದಿನನಿತ್ಯ ನಾವು ಆಲಿಸ್ತಾ ಹೋದರೆ ಮನಸ್ಸಿನ ಆ ಭಗವದ್ಗೀತೆಯಲ್ಲಿ ನಮ್ಮ ಮನಸ್ಸು ಆಕರ್ಷಿತವಾಗಿ ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ ರೀತಿಯ ಒಂದೊಂದು ಘಟನೆಯಿಂದ ಕೃಷ್ಣ ಪರಮಾತ್ಮ ಒಂದೊಂದು ವಿಶೇಷತೆಗಳನ್ನು ನಮಗೆ ತಿಳಿಸ್ತಾ ಇರ್ತಾನೆ. ಇಂತಹ ವನಿತಾ ಚಿತ್ತಹಾರಿ, ಅವತ್ತು ಗೋಪಿಕಾ ಸ್ತ್ರೀಯರ ಚಿತ್ತ ಅಪಹಾರ ಆಯಿತು, ಇವತ್ತಿನ ದಿವಸ ಎಲ್ಲರ ಚಿತ್ತವೂ ಅಪಹಾರ ಆಗುತ್ತೆ. ಅಂತಹ ದೊಡ್ಡ ಭಗವದ್ಗೀತೆಯ ಧ್ವನಿಯನ್ನು ನಾವು ಆಲಿಸಬೇಕು ಅಂತ ಹೇಳ್ತಾ, ಇಂತಹ ಕೃಷ್ಣ ಪರಮಾತ್ಮ ಅವ್ಯಾತ್ ನನಗೆ ರಕ್ಷಣೆ ಮಾಡಲಿ ಅಂತ ಪ್ರತಿ ಬಾರಿಯೂ ಕೂಡ ಈ ಅವ್ಯಾತ್ ಅವ್ಯಾತ್ ಅಂತ ಈ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಇದರ ಔಚಿತ್ಯ ಏನು ಅಂತಂದ್ರೆ, ಅವನ ಅಂತಂದ್ರೆ ಬರೀ ರಕ್ಷಣೆ ಅಂತಲ್ಲ. ಸಂಸ್ಕೃತದಲ್ಲಿ ಅವ ಅನ್ನೋದಕ್ಕೆ ಒಂದು 24 ಅರ್ಥ ಇದೆ. ಆ 24 ಅರ್ಥವನ್ನು ಸೂಚನೆ ಮಾಡುವ ಭಾವದಿಂದ ಅವ್ಯಾತ್ ಅನ್ನೋ ಪದ ಹಾಕ್ತಾ ಇರ್ತಾರೆ. ಅವ ರಕ್ಷಣ, ಗತಿ, ಕಾಂತಿ, ಪ್ರೀತಿ, ತೃಪ್ತಿ, ಅವಗಮ, ಪ್ರವೇಶ, ಸ್ವಾಮಿ, ಅರ್ಥ, ಯಾಚನ ಅಂತ ಒಂದು 24 ಪಟ್ಟಿ ಮಾಡಿದ್ದಾರೆ ಈ ಅವ ಅನ್ನೋ ಅರ್ಥಕ್ಕೆ. ಅದಕ್ಕೆ ಅವತಾತ್ ನನಗೆ ಕಾಪಾಡಲಿ ಅಂತ ಎಲ್ಲಾ ಈ ಶಬ್ದವನ್ನೇ ಬಳಸೋದಿದೆ. ಯಾಕೆ ಬಳಸ್ತಾರೆ ಅಂದ್ರೆ, ಅವ ರಕ್ಷಣ, ಗತಿ, ಕಾಂತಿ, ಗತಿ ಮೋಕ್ಷ ಗತಿಯನ್ನು ಕೊಡು, ನಮಗೆ ರಕ್ಷಣೆ ಮಾಡು, ಪ್ರೀತಿ ನಮಗೆ ಪ್ರೀತಿಯನ್ನು, ನಿನ್ನ ಮೇಲೆ ಪ್ರೀತಿ ಬರುವಂತೆ ನಮಗೆ ಮಾಡು, ಈ ರೀತಿ ಕಾಂತಿ ನಮಗೆ ಉತ್ತಮವಾದ ಕಾಂತಿಯನ್ನು ಕೊಡು. ಹೀಗೆ ಒಂದೇ ಶಬ್ದ ಹಾಕಿದರೆ ಬೇಕಾದಷ್ಟು ವರ ಬೇಡಬಹುದಂತೆ. ಆ ಉದ್ದೇಶದಿಂದ ಈ ಅವ್ಯಾತ್ ಅವ್ಯಾತ್ ಅಂತ ಯಾವ ಅವ ಅಂತ ಅನ್ನುವ ಶಬ್ದವನ್ನ ಬಳಸೋ ಕ್ರಮ ಇದೆ. ಅದನ್ನ ಇಲ್ಲಿ ಚಿತ್ತಹಾರಿ ಸಮಾವ್ಯಾತ್ ಅಂತ ಹೇಳಿ ನನ್ನನ್ನ ಕಾಪಾಡು ಅಂತ ಈ ರೀತಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು 6ನೆಯ ಶ್ಲೋಕಕ್ಕೆ ಬಂದಾಗ, ಕೃಷ್ಣೋಸ್ಮಾಕಂ ಪತಿಸ್ಯಾದಿತಿ ಕೃತ ತಪಸಾಂ, ಇನ್ನು ಆ ಕಾತ್ಯಾಯಿನಿ ಪೂಜೆಯನ್ನು ಮಾಡಿ ಕೃಷ್ಣನೇ ತನ್ನ ಪತಿಯಾಗಬೇಕು ಅಂತ ಅನೇಕ ಸ್ತ್ರೀಯರು ತಾವು ತಪಸ್ಸನ್ನು ಮಾಡಿರ್ತಾರೆ. ಮಾಡಿದಾಗ ಅಂತಹ ಸ್ತ್ರೀಯರಿಗೆ ಸುಲಭವಾಗಿ ಅವನು ತನ್ನ ಪತಿಯಾಗುವಂತೆ ಅವ್ರಿಗೆ ಅನುಗ್ರಹ ಮಾಡಲಿಲ್ಲ. ಮೊದಲೇನು ಮಾಡ್ದ, ಯಮುನಾ ನದಿಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ರೆ ಅವರ ವಸ್ತ್ರವಲ್ಲೆಲ್ಲವನ್ನೂ ಕೂಡ ಅಪಹಾರ ಮಾಡಿ ತಾನು ಇನ್ನೂ ಅವರಿಗೆ ಶೋಷಣೆಗೊಳಿಸಿದ. ಅವ್ರಿಗೆ ಇನ್ನೂ ಒಂದು ಥರ ಆಗೋಯ್ತು. ಆ ರೀತಿಯ ಒಂದು ಭಾವನೆಯನ್ನು ಉಂಟು ಮಾಡಿದ. ಆದರೆ ಕೊನೆಗೆ ದೊಡ್ಡ ಅನುಗ್ರಹ ಮಾಡಿದ. ಕೃಷ್ಣ ತಾನು ವಸ್ತ್ರವನ್ನ ತಾನೇ ತನ್ನ ಕೈಯಿಂದ ಕೊಟ್ಟ. ಅಂದ್ರೆ ಇದರ ಅಭಿಪ್ರಾಯ ಏನು ಅಂತಂದ್ರೆ, ನಮಗೆ ತಿಳಿಯಬೇಕಾದ ಸಂದೇಶ ಏನು, ನಾವು ತಿಳಿದುಕೊಳ್ಬೇಕಾಗಿದ್ದು ಈ ಕಥೆಯ ಅಂಶದಿಂದ ಅಂದ್ರೆ, ನಮಗೆ ನಿಜವಾದ ವಸ್ತ್ರ ನಮ್ಮ ಹತ್ರ ಇಲ್ಲ. ನಾವು ಇದೇ ದೇಹ, ನಾವು ವಸ್ತ್ರವನ್ನ ಹಾಕೊಂಡಿದ್ದೇವೆ, ನಾವು ಮುಳುಗಿದ್ದೇವೆ ಒಂದ್ ಕಡೆ. ನಿಜವಾದ ವಸ್ತ್ರ ನಮ್ದು ಇದಲ್ಲ. ನಾವು ಅನ್ಕೊಂಡಿರೋದು ಭೂಲೋಕಕ್ಕೆ ಬಂದಿದ್ದೀವಿ, ಪಿತೃ ಮಾತ್ರದಿಂದ ತಂದೆ ತಾಯಿಗಳಿಂದ ಒಂದು ಶರೀರವನ್ನು ಕೂಡ ನಾವು ಪಡೆದುಕೊಂಡಿದ್ದೀವಿ, ನಿಜ. ಇದೇ ನಮ್ಮ ವಸ್ತ್ರ, ಆತ್ಮನಿಗೆ ಹೊರಗಿರುವ ವಸ್ತ್ರ ಇದೇ ದೇಹ ಅಂತ ನಮ್ಮ ಮನಸ್ಸಿಗಿದೆ. ಯದ್ಯಪಿ ಇದು ದೇಹ ಅಲ್ಲ. ಯಾಕೆ ಅಂದ್ರೆ ಈ ದೇಹ ಹಾಕೊಂಡು ನೀವು ಮುಳುಗಿದಿರಿ. ಎಲ್ಲಿ ಮುಳುಗಿದಿರಿ? ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿದಿರಿ. ಈ ಸಮುದ್ರದಲ್ಲಿ ಮುಳುಗ್ತಾ ಇದ್ದೀರಿ. ಈ ದೇಹ ಇದ್ರೆ, ಈ ವಸ್ತ್ರ ಇದ್ರೆ ಮುಳುಗ್ತಾನೆ ಇರ್ತೀವಿ. ಇದರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೋರಾಗಿ ಕೃಷ್ಣ ಪರಮಾತ್ಮ ನಮಗೆ ನಿಜವಾದ ವಸ್ತ್ರ ಕೊಡು ಕೊಡು, ಇಲ್ಲ ಮುಳುಗು ಹೋಗ್ತೀವಿ, ಇಲ್ಲ ನಮ್ಮ ಮಾನ ಮರ್ಯಾದೆ ಏನೂ ಇರೋದಿಲ್ಲ, ಈ ವಸ್ತ್ರ ಹಾಕೊಂಡು ಎಷ್ಟು ದಿವಸ ಇಲ್ಲಿ ಇರಬೇಕು, ಅನಿಷ್ಟವಾದದ್ದಿದು. ಎಲ್ಲರೂ ಕೂಡ ಯಾವುದೋ ಒಂದು ರೀತಿ ಕಷ್ಟದಲ್ಲೇ ಇದ್ದೇವೆ. ಎಲ್ಲಾ ದೇವತೆಗಳು ಋಷಿಮುನಿಗಳು ಎಲ್ಲಾ ಮೇಲೆ ಲೋಕದಲ್ಲಿದ್ದು ನಮ್ಮನ್ನು ಆಡ್ಕೊಳ್ತಾ ಇದ್ದಾರೆ. ಇದು ವಸ್ತ್ರ ಅಂತ ಅಂದುಕೊಂಡಿದ್ದಾರೆ. ಇವರು ನಗ್ನರಾಗಿದ್ದಾರೆ. ಯಾವ ವಸ್ತ್ರ ಧರಿಸಿದ್ದಾರೆ? ಮುಳುಗ್ತಾ ಇದ್ದಾರೆ. ಎಳ್ಳಿಕ್ಕೂ ಸಾಧ್ಯ ಇಲ್ಲ. ಇಂತಹ ಒಂದು ಕ್ಷುದ್ರವಾದ ವಸ್ತ್ರವನ್ನು ಇವರೆಲ್ಲ ಧರಿಸಿಕೊಂಡಿದ್ದಾರೆ. ಲೌಕಿಕ ಭೌತಿಕವಾದ ಶರೀರ ಅಂತ ಅವರೆಲ್ಲ ನಗ್ತಾ ಇದ್ದಾರೆ. ನಾವು ಆ ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಬೇಕು, ಬೇಗ ನಮಗೆ ವಸ್ತ್ರ ಕೊಡು ಅಂತ. ಯಾವ ವಸ್ತ್ರ? ಈ ಸಂಸಾರ ಸಮುದ್ರದಿಂದ ಏಳ್ಬೇಕಾದ್ರೆ ಏನ್ ವಸ್ತ್ರ ಬೇಕೋ ಅಂತಹ ವಸ್ತ್ರಗಳನ್ನು ನಮಗೆ ದಯಪಾಲಿಸು ಅಂತ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ಸುಮ್ಮನೆ ಕೊಡಲ್ಲ, ಆಡ್ಕೊಳ್ತಾನೆ ಪರಮಾತ್ಮ, ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ವಸ್ತ್ರ ಕೊಡಲ್ಲ, ಇನ್ನು ಕಷ್ಟಗಳನ್ನೇ ಜಾಸ್ತಿ ಕೊಡ್ತಾನೆ, ಚೆನ್ನಾಗಿ ಆಡ್ಕೊಳ್ತಾನೆ. ಆ ರೀತಿಯ ಸಂದರ್ಭಗಳು ಒದಗತ್ತೆ. ಆದ್ರೆ ಮತ್ತೆ ಮತ್ತೆ ಕೇಳಿ ಕೇಳಿ ಕೊನೆಯೊಮ್ಮೆ ಆ ಗೋಪಿಕಾ ಸ್ತ್ರೀಯರಿಗೆ ಹೇಗೆ ವಸ್ತ್ರದಾನವನ್ನ ಮಾಡಿದನೋ ಅದೇ ರೀತಿ ನಮಗೂ ಕೂಡ ನಿಜವಾದ ನಮ್ಮ ಧರ್ಮ ವಸ್ತ್ರ,
ಧರ್ಮದೇ ನಿಜವಾದ ನಮಗೆ ಶರೀರಕ್ಕೆ ನಮಗೆ ಬೇಕಾದ ವಸ್ತ್ರ, ಧಾರ್ಮಿಕ ಆಚರಣೆಗಳು, ಉತ್ತಮವಾದ ಆ ಭಗವಂತನ ಬಗ್ಗೆಯ ಅಪರೋಕ್ಷ ಜ್ಞಾನ, ಈ ಜ್ಞಾನಗಳೆಲ್ಲ ಏನೇನಿದೆ, ಒಂದೊಂದು ಸಾಧನಗಳೇನೇನಿದೆ ಆ ಎಲ್ಲಾ ಸಾಧನಗಳನ್ನು ಆ ಭಗವಂತ ನಮಗೆ ಕೊಡ್ತಾನೆ. ಕೊಟ್ಟಾಗ ನಮಗೆ ಯಾವ ದೇವತಾ ಋಷಿಗಳು ಕೂಡ ಆಡ್ಕೊಳ್ಳೋದಿಲ್ಲ, ನಾವು ಕೂಡ ಮೇಲಿನ ಲೋಕಕ್ಕೆ ನಾವು ಹೋಗ್ತೇವೆ. ಈ ರೀತಿ ಈ ಕಥೆಯ ಅಂಶದಿಂದ ಇಂತಹ ಒಂದು ದಿವ್ಯ ಅನುಸಂಧಾನ ಮಾಡುವಂತಹ ಒಂದು ಅವಕಾಶವೂ ಕೂಡ ಇದೆ. ಈ ರೀತಿಯ ಚಿಂತನೆ ಮಾಡಿದಾಗ ನಮಗೆ ಕೃಷ್ಣ ಈ ನಿಟ್ಟಿನಲ್ಲೂ ಕೂಡ ಅವನು ಸಂದೇಶ ಕೊಟ್ಟಿದ್ದಿದೆ. ಕೃಷ್ಣ ತಾನು ಬರೀ ಭಗವದ್ಗೀತೆಯಲ್ಲಿ ಮಾತ್ರ ಒಂದು ಸಂದೇಶವನ್ನ ಕೊಟ್ಟ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಪ್ರತಿಯೊಂದು ಕಥೆಯ ಸಂದರ್ಭದಲ್ಲೂ ಕೂಡ ಅವನು ಅನೇಕ ಸಂದೇಶಗಳನ್ನು ನೀಡೋದಿದೆ. ಕೆಲವು ಅಂಶಗಳನ್ನ, ಸಾಮ್ಯತೆಯನ್ನ, ಒಂದೊಂದೇ ಅಂಶಗಳನ್ನು ತಿಳಿದುಕೊಳ್ತಾ ಹೋದ್ರೆ ನಮಗೆ ಅನೇಕ ಅಂಶಗಳು ತಿಳಿಯತ್ತೆ ಅಂತ ಹೇಳ್ತಾ ಮುಂದಕ್ಕೆ ಬಂದ್ರೆ, ಗೋವಿಂದಾಖ್ಯೋಥ ತಾತಂ ಜಲಪತಿ ಹೃತಮಾನೀಯಲೋಕಂ ಸ್ವಕೀಯಂ ನಂದಾದೀನಾಂ ಪ್ರದರ್ಶ್ಯ ವ್ರಜಗತ ವನಿತಾಹ ಗಾನ ಕೃಷ್ಣಾರ್ಥ ಚಿತ್ತಾಹ ಅಂತ ವರ್ಣನೆ ಮಾಡ್ತಾರೆ. ಆ ಗಾನ, ಭಗವಂತನ ದಿವ್ಯವಾದ ಗಾನವನ್ನ ಕೇಳಿದಾಗ ಎಲ್ಲರ ಮನಸ್ಸು ಆಕರ್ಷಣೆ ಆಯಿತು ಅಂತ ಹಿಂದೆ ಹೇಳಿದ ವಿಷಯವನ್ನೇ ಮತ್ತೆ ಸ್ಮರಣೆ ಮಾಡ್ತಾ ಆ ಭಗವಂತನ ಗಾನದಲ್ಲಿ ನಾವು ಆಸಕ್ತರಾಗಬೇಕು ಅನ್ನುವ ಭಾವವನ್ನ ಮತ್ತೆ ಮತ್ತೆ ಹೇಳಲಿಕ್ಕೆ ತೋರಿಸ್ತಾ ಇರೋದಷ್ಟೇ. ಭಗವಂತನ ಬಗ್ಗೆ ಮತ್ತೆ ಮತ್ತೆ ಅವನ ಧ್ವನಿಯನ್ನು ನಾವು ಕೇಳುವಂತೆ ಆಗಬೇಕು ಅನ್ನೋದಕ್ಕೆ ಮತ್ತೆ ಈ ವಿಷಯವನ್ನು ಹೇಳಿದ್ದಾರೆ. ಮತ್ತೆ ಹೇಳೋ ವಿಷಯ ಏನಿಲ್ಲ, ಯಾಕೆಂದ್ರೆ ಹಿಂದೆನೇ ಬಂದಿದೆ. ಯಾಕೆಂದ್ರೆ ಹಿಂದೆ ವೇಣು ಧ್ವನಿ ಆದಾಗ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಅವರ ಚಿತ್ತ ಮನಸ್ಸು ಆಕರ್ಷಿತವಾಯಿತು ಅಂತ ಬಂದಿದೆ. ಮತ್ತೆ ಹೇಳೋ ಉದ್ದೇಶ ಏನು ಅಂದ್ರೆ, ಭಕ್ತರಿಗೆ ಗೊತ್ತಾಗಬೇಕು, ಮತ್ತೆ ಮತ್ತೆ ನಾವು ಆ ಭಗವಂತನ ಧ್ವನಿಯಲ್ಲಿ ಆಸಕ್ತರಾಗಬೇಕು ಅನ್ನುವ ವಿಷಯ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಹೇಳಿದ್ದಾರೆ ಅಂತ ತಿಳಿತಾ ಗೋವಿಂದ ಅನ್ನೋ ಹೆಸರು ಬಂತು. ಯಾವಾಗ ಆ ಗೋವರ್ಧನ ಪರ್ವತವನ್ನ ಎತ್ತಿ ಎಲ್ಲ ಗೋವುಗಳು ಗೋಪಾಲಕರನ್ನ ಕಾಪಾಡಿದಾಗ ಅವನಿಗೆ ಗೋವಿಂದ ಅನ್ನೋ ಹೆಸರು ಬಂತು ಅಂತ ನಿರೂಪಣೆ ಮಾಡ್ತಾ, ಕಾಲಿಂದ್ಯಾಂ ನಿಶಾಯಾಂ ಅರಮಯ ಧವಲ ಜ್ಯೋತ್ಸ್ನಯ ದೀಪಿತಾಯಾಮ್ ಅಂತ ಹೇಳ್ತಾ ಅಲ್ಲಿ ಆ ಯಮುನೆಯ ಸಮೀಪದಲ್ಲಿ ಕೊನೆಗೆ ಆ ರಾತ್ರಿಯಲ್ಲಿ ಕೃಷ್ಣ ವಿಹಾರ ಮಾಡ್ತಾ ಇದ್ದ. ಯಾರ ಜೊತೆ ಅಂದ್ರೆ ಗೋಪಿಕಾ ಸ್ತ್ರೀಯರ ಜೊತೆ ನರ್ಮ ವಾಕ್ಯಗಳನ್ನ, ಸಂತೋಷಪ್ರದವಾದ ಮಾತುಗಳನ್ನ ಆಡ್ತಾ ಅಲ್ಲಿ ವಿಹರಿಸ್ತಾ ಇದ್ದ. ಅಂತಹ ಕೃಷ್ಣ ಪರಮಾತ್ಮ ನನಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ